ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಳ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಯಾವುದೇ ಪಕ್ಷವಾದರೂ ಅಭಿವೃದ್ಧಿ ಪರವಾಗಿರಬೇಕು. ಅಭಿವೃದ್ಧಿ ವಿಷಯದಲ್ಲಿ ತಾರತಮ್ಯ ಮಾಡುವ ಪ್ರಶ್ನೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ. ಕ್ಷೇತ್ರಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದ ಅನುದಾನ ಬಂದಿದ್ದು ಇದೇ ಮೊದಲ ಬಾರಿ. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್. ಏಪ್ರಿಲ್ 4ರಂದು ರಂಗಮಂದಿರದಲ್ಲಿ ಸಾಯಂಕಾಲ 6 ಗಂಟೆಗೆ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮಿ ನಾಟಕ ಪ್ರದರ್ಶನ. ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಪ್ರಯುಕ್ತ ಪ್ರಥಮ ಬಾರಿಗೆ 90 ನಿಮಿಷದ ನಾಟಕ ಪ್ರದರ್ಶನ ನಡೀತಾ ಇದೆ. ಪಾಲ್ಗೊಳ್ಳಲು ಅನಿಲ್ ಕುಮಾರ್ ಬೆಲ್ದಾರ್ ಕರೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ರಂಗಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಬಿಸಿಯೂಟ ತಯಾರಕರ ವೇತನ ಹೆಚ್ಚಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದ ಫೆಡರೇಷನ್ ಪ್ರಮುಖರು. ಅಂಗನವಾಡಿ ಕಾರ್ಯಕರ್ತೆಯರ ನೇಮಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಭೂರೆ ಆಗ್ರಹ. ನಗರದ ಪತ್ರಿಕಾ ಭವನದಲ್ಲಿ ಕಡಿಮೆ ಅಂಕ ಪಡೆದವರಿಗೂ ನೌಕರಿಯಲ್ಲಿ ತೆಗೆದುಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಮುಖಂಡರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವ ಹಾಗೂ ತಾರತಮ್ಯ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆ ಅಡಿಯಲ್ಲಿ ಚಿಟಗುಪ್ಪ, ಹುಮ್ನಾಬಾದ್, ಹಳ್ಳಿಖೇಡ್ಬಿ ಪಟ್ಟಣಗಳಿಗೆ ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಅಭಿವೃದ್ಧಿ ಯೋಜನೆಯ ಅಡಿಗಲ್ಲು ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಂತ್ರಿ ಖಂಡ್ರೆ ಹುಮ್ನಾಬಾದ್ ಪಟ್ಟಣದ ಥೇರ್ ಮೈದಾನದಲ್ಲಿ ಮಾತನಾಡುತ್ತಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದೇವೆ. ಹುಮ್ನಾಬಾದ್ ಕ್ಷೇತ್ರಕ್ಕೆ ಈ ಮೊದಲು ದಿವಂಗತ ಬಸವರಾಜ್ ಪಾಟೀಲ್ ಅವರು, ಆಮೇಲೆ ದಿವಂಗತ ಮಿರಾಜುದ್ದೀನ್ ಪಟೇಲ್ ಅವರು, ಆಮೇಲೆ ನನ್ನ ಸ್ನೇಹಿತರಾಗಿರತಕ್ಕಂಥ ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಅವರು ಸಾಕಷ್ಟು ಅಭಿವೃದ್ಧಿಗೊಳಿಸಿದ್ದಾರೆ ಎಂದು ಅವರ ಕಾರ್ಯವನ್ನು ಈಶ್ವರ್ ಖಂಡ್ರೆ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದೇವೆ. ಹುಮ್ನಾಬಾದ್ ಕ್ಷೇತ್ರಕ್ಕೆ ಈ ಮೊದಲು ದಿವಂಗತ ಬಸವರಾಜ್ ಪಾಟೀಲ್, ದಿವಂಗತ ಮಿರಾಜುದ್ದೀನ್ ಪಟೇಲ್, ನನ್ನ ಸ್ನೇಹಿತ ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಸಾಕಷ್ಟು ಅಭಿವೃದ್ಧಿಗೊಳಿಸಿದ್ದಾರೆ. ಪ್ರಸ್ತುತ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿಗಳಾಗಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಲ್ಲ. ನಾನು ಹಿಂದೆ ಪೌರಾಡಳಿತ ಸಚಿವನಾಗಿದ್ದಾಗಲೂ ಕೂಡ ಹುಮ್ನಾಬಾದ್ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ನೀಡಿದ್ದೇನೆ. ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ಸಾಕಷ್ಟು ವಿರೋಧಗಳ ಮಧ್ಯೆಯೂ ಕೂಡ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿ ರಾಜ್ಯವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತಾ ಇದೆ. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಸಲ್ಲದು ಎಂದು ಖಂಡ್ರೆ ನುಡಿದರು. ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಮಂತ್ರಿ ರಹೀಂ ಖಾನ್ ಅವರು ಕೂಡ ಮಾತಾಡ್ತಾರೆ. ಯಾವುದೇ ಕ್ಷೇತ್ರಗಳಿಗೂ ತಾರತಮ್ಯ ಮಾಡ್ತಾ ಇಲ್ಲ. ಮನ್ನಾಯಿಕಳಿ, ಕಮಠಾಣ ಮತ್ತು ರಾಜೇಶ್ವರ ಗ್ರಾಮ ಪಂಚಾಯತ್ಗಳನ್ನು ಕೂಡ ಮೇಲ್ದರ್ಜೆಗೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಸಿಇಒ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಹುಮ್ನಾಬಾದ್ ತಹಸೀಲ್ದಾರ್ ಅಂಜುಮ್ ತವಸುಮ್, ಡಿವೈಎಸ್ಪಿ ನ್ಯಾಮಗೌಡರು ಮತ್ತು ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕುಡಿಯೋ ನೀರು ಏನಿದೆ ಈ ಕಾರ್ಯಕ್ರಮ 2 ವರ್ಷ ಅಂತಲ್ಲ, ಸುಮಾರು 1 ವರ್ಷ 1.5 ವರ್ಷದಲ್ಲಿ ಅವ್ರು ಪೂರ್ತಿ ಮಾಡಬೇಕು. ಈಗೇನು ಸುಮಾರು 8 ತಿಂಗಳು 9 ತಿಂಗಳು ಕಳೆದು ಹೋಗಿದ್ದಾವೆ. ಇದನ್ನು ಮೇಕಪ್ ಮಾಡಿಕೊಂಡು ನಾನು ಇವತ್ತು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಡಬಲಿ ಇದ್ದಾರೆ. ನಿಮ್ಮ ಚೀಫ್ ಇಂಜಿನಿಯರ್ ಬಂದಾರಲ್ಲ ಗೊತ್ತಿಲ್ಲ ನನಗೆ, ಅವ್ರಿಗೂ ಸೂಚನೆ ಕೊಡ್ತಾ ಇದ್ದೇನೆ. ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಗುಣಮಟ್ಟದ ಕಾಮಗಾರಿ, ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿಸಿ ಏನು ಸುಮಾರು ಹುಮ್ನಾಬಾದ್ದಲ್ಲಿ 7,500 ಮನೆಗಳಿಗೆ ನೀವು ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಕೊಡಬೇಕಾಗಿದೆ. ಹಳಿಕೇಡ್ನಲ್ಲಿ 5,000 ಮನೆಗಳಿಗೆ ಕೊಡಬೇಕಾಗಿದೆ. ಇವತ್ತು ನಿಮ್ಮ ಚಿಟಗುಪ್ಪದಲ್ಲಿ 4,500 ಮನೆಗಳಿಗೆ ಕೊಡಬೇಕಾಗಿದೆ. ಸುಮಾರು 160 ಕಿಲೋಮೀಟರ್ ಪೈಪ್ಲೈನ್ ಹುಮ್ನಾಬಾದ್ದಲ್ಲಿ ಮಾಡಬೇಕಾಗಿದೆ. ಈ ಥರ ಎಲ್ಲ ನಗರ ಏನು ನಿಮ್ಮ ಹಳ್ಳಿಕೇಡ್ ಮತ್ತು ಚಿಟಗುಪ್ಪದಲ್ಲಿ ಮಾಡಬೇಕಾಗಿದೆ. 4 ಓವರ್ ಹೆಡ್ ಟ್ಯಾಂಕ್ಗಳು ಹುಮ್ನಾಬಾದ್ದಲ್ಲಿ ಬರ್ತವೆ, ಸಂಪ್ಗಳು ಬರ್ತದೆ. ಇವೆಲ್ಲ ಕಾಮಗಾರಿ ಆದಷ್ಟು ಮಟ್ಟಿಗೆ ಇವತ್ತು ಗುಣಮಟ್ಟದ ಕಾಮಗಾರಿ ಕಾಲಮಿತಿಯಲ್ಲಿ ಮುಗಿಸಿ ಇವತ್ತು ಒಂದು ಸಲ ಕಾರಂಜ ಜಲಾಶಯದಿಂದ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ಎಂದು ನಾನು ಬಾಲ್ಕಿಯಲ್ಲಿ ಮಾಡಿಸಿದ್ದೇನೆ. ಸುಮಾರು 130-140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ಇದು ಸ್ಟೇಷನ್ ಆಗ್ಬೇಕಂದಾಗ ಅವ್ರು ಅವಾಗೆ ಆಶ್ವಾಸನೆ ಕೊಟ್ಟು ಕೆಲವೇ ದಿನಗಳು ನೀವು ಕೊಡ್ತಾ ಅಂದಾಗ ಅದು ಕೂಡ ಆಗಿದೆ ಗೊತ್ತಾ. ಅವರಿಗೂ ಕೂಡ ನಾವು ಧನ್ಯವಾದ ಹೇಳೋಣ ಗೊತ್ತಾ. ಈ ಒಂದು ಅಮೃತ್ ಯೋಜನೆ ಇವತ್ತು ಹುಮ್ನಾಬಾದ್ ಪಟ್ಟಣ ಬಹಳ ದಟ್ಟಣೆಯಾಗಿ ಇವತ್ತು ಬೆಳೀತಾ ಇದೆ ಗೊತ್ತಾ. 2011ರ ಸೆನ್ಸಸ್ ಪ್ರಕಾರ
44,000 ಇವತ್ತು ಜನಸಂಖ್ಯೆ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿತ್ತು. ಈಗ ಅದೇ 2025ರಲ್ಲಿ ಮೊನ್ನೆ ಒಂದು ಸರ್ವೆ ಸುಮ್ಮನೆ ಮಾಡಿದಾಗ ಸುಮಾರು 62,000 ಜನಸಂಖ್ಯೆ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿದೆ ಗೊತ್ತಾ. ಇದರ ತಾತ್ಪರ್ಯ ಹೇಳೋದಿಷ್ಟೇ, ಇವತ್ತು ಜನಸಂಖ್ಯೆ ಹೇಗೆ ಹೆಚ್ಚಿಗಾಗುತ್ತೆ ಆ ಬೇಡಿಕೆಯನ್ನು ಕೂಡ ಹೆಚ್ಚಿಗೆಗಿರುತ್ತೆ. ಈಗಾಗಲೇ ನಮ್ಮ ಅವರು ಹೇಳಿದರು ಎಷ್ಟು ಜನಸಂಖ್ಯೆಗೆ ಎಷ್ಟು MLD ನೀರು ನಮಗೆ ಬೇಕು ಅಂತ. ಇವತ್ತು ಏನು 2050-55 ತನಕ ನಮಗೆ ಎಷ್ಟು ಬೇಕಂತ ಈಗ ನಾವೆಲ್ಲ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಳಿಕೇಡ್ಲಿಂದ ಇವತ್ತು ಹಿಂದಿನ ಏನು ದಿವಂಗತ ಅಂತ ಮಿರೋಜ್ ಪಾಟೀಲ್ ಅವರು ಇದ್ದರು, ಮಿರೋಜುದ್ದೀನ್ ಪಾಟೀಲ್ ಅವರಿಗೂ ಕೂಡ ನಾವು ನೆನೆಸ್ಕೋಬೇಕಾಗ್ತದ. ಯಾಕಂತಂದ್ರೆ ಅವರು ಮಂತ್ರಿಗಳಾಗಿದ್ದಾಗ ಇಲ್ಲಿ ಕಾರಂಜಲ್ಲಿಂದ ನೀರು ತಗೊಂಡು ಬಂದಿದ್ರು ಅವಾಗ. ಅದರಂತೆ ಇವತ್ತು ನಮ್ಮ ಕಾಲದಲ್ಲಿ ಕೂಡ ಆಗ್ತಾ ಇದೆ ಗೊತ್ತಾ. ಈ ಏಪ್ರಿಲ್ 4ರಂದು ಸಾಯಂಕಾಲ 6 ಗಂಟೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನಗರದ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮಿ ನಾಟಕ ಪ್ರದರ್ಶನ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸಬೇಕೆಂದು ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಹಾಗೂ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ಇವರ ಒಂದು ಸಹಯೋಗದಲ್ಲಿ ಸುಮಾರು 90 ನಿಮಿಷಗಳ ಅದ್ಭುತವಾಗಿರತಕ್ಕಂಥ ನಾಟಕ ಪ್ರದರ್ಶನ ನಡೀತಾ ಇದೆ. ಸಾಹಿತ್ಯ ಕೆ ದೇವೇಂದ್ರ, ಸಂಗೀತ ಇಸ್ಮಾಯಿಲ್ ಗೋನಾಳ್, ನಿರ್ದೇಶನ ಶಿವಪ್ರಸಾದ್ ಹಾಗೂ ಯೋಜನೆ ಎಂ ಜಗ್ಗುರಾಜು ಅವರು ಮಾಡಿದ್ದಾರೆ. ಈಗಾಗಲೇ ಈ ಒಂದು ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಬಾರಿ ಪ್ರದರ್ಶನಗೊಂಡಿದೆ. ಕರ್ನಾಟಕದ ಬೀದರ್ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡಬೇಕು ಎನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕರ್ನಾಟಕದಲ್ಲಿ, ಅದರಲ್ಲೂ ಬೀದರ್ನಲ್ಲಿ ಏಪ್ರಿಲ್ 4ರಂದು ಸಾಯಂಕಾಲ 6 ಗಂಟೆಗೆ ಪ್ರಪ್ರಥಮ ಬಾರಿಗೆ ಈ ಒಂದು ಎಲ್ಲರ ಅಂಬೇಡ್ಕರ್ ಎನ್ನುವಂಥ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೇವೆ. VIP ಪಾಸ್ಗಳನ್ನು ಮಾಡಿದ್ದೇವೆ, ಉಚಿತ ಪ್ರವೇಶ ಇದೆ. ಹಾಗೇನಾದರೂ ಜಾಸ್ತಿ ಜನ ಬಂದರೆ ಮತ್ತು ಇನ್ನೂ 2 ದಿವಸ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೇವೆ. ಅದಕ್ಕಾಗಿ ಆಸಕ್ತರು ಬಹಳ ಒಂದು ಅಭಿಮಾನದಿಂದ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಅಂಬೇಡ್ಕರ್ ಅವರು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅವರು ಎಲ್ಲರ ಅಂಬೇಡ್ಕರ್ ಆಗಿದ್ದಾರೆ ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಎಲ್ಲರೂ ಕೂಡ ಒಂದು ನಾಟಕ ವೀಕ್ಷಣೆ ಮಾಡಬೇಕು ಎನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾಡಿಕೊಂಡಿದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳ್ಗಿ ಮಾತನಾಡ್ತಾರೆ. ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಕುರಿತು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇನ್ಮುಂದೆ 60 ದಿವಸಗಳ ಒಳಗಾಗಿ ಜನಗಣತಿ ನಡೀತಾ ಇದೆ. ಆದ್ದರಿಂದ ಪರಿಶಿಷ್ಟ ಜಾತಿಯ ಬಾಂಧವರು ಕೇವಲ ಪರಿಶಿಷ್ಟ ಜಾತಿ ಹೊಲೆಯ ಹಾಗೂ ಮಾದಿಗ ಎಂದು ತಪ್ಪದೇ ಬರೆಸಬೇಕು. ಕಾನೂನಾತ್ಮಕವಾಗಿ ಯಾವುದೇ ತೊಡಕಾಗದಂತೆ ನೋಡಿಕೊಳ್ಳಬೇಕು. ನಿಖರ ದತ್ತಾಂಶದ ಪ್ರಕಾರ ಅವರವರು ತಮ್ಮ ಒಂದು ಒಳ ಜಾತಿಯವರು ಕೂಡ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಪಾಲನ್ನು ಪಡ್ಕೊಳ್ಬೇಕು. ನಮ್ಮ ಅಭ್ಯಂತರ ಏನೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಮುಖಂಡರಾದ ಬಾಬು ಪಾಸ್ವಾನ್ ಅವರು ಮಾತನಾಡಿ, ಒಳ ಮೀಸಲಾತಿ ಸಮೀಕ್ಷೆ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡಬೇಕು. ವಿಕಾಸಸೌಧದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಮಾಡಬೇಕು. ಸ್ಫೂರ್ತಿ ಸೌಧ ಎಂಬ ಕಟ್ಟಡವನ್ನು ನಿರ್ಮಿಸಿ ಬಾಬಾ ಸಾಹೇಬರ ಜೀವನ ಸಾಧನೆಗಳನ್ನು ಒಂದು ಮ್ಯೂಸಿಯಂ ರೀತಿಯಲ್ಲಿ ಪ್ರಚಾರಪಡಿಸಬೇಕು. ಜೊತೆಗೆ ಬೌದ್ಧ ಗಯಾದಲ್ಲಿ ಬ್ರಾಹ್ಮಣರು ಒಂದು ನಮ್ಮ ಒಂದು ಬಾಬಾ ಸಾಹೇಬರ ಒಂದು ಬೌದ್ಧರ ಜಾಗವನ್ನು ಅವರು ಕಬ್ಜಾ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ತನ್ನ ಸಂಪ್ರದಾಯ ಹೇರಿಕೆ ಮಾಡುವ ಯತ್ನ ಕೂಡ ಬ್ರಾಹ್ಮಣರು ಮಾಡ್ತಾ ಇದ್ದಾರೆ. ಹಾಗಾಗಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ಏಪ್ರಿಲ್ 14ರ ಜಯಂತಿ ನಂತರ ಬೀದರ್ನಿಂದ 100 ಜನರು ಹೋಗ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಪ್ರಮುಖರಾದ ಶ್ರೀಪತರಾವ್ ದಿನೇಶ್, ಶಿವಕುಮಾರ್ ನೀಲಿಕಟ್ಟಿ, ನರ್ಸಿಂಗ್ ಸಾಮ್ರಾಟ್, ರಮೇಶ್ ಮಂದಕನಳ್ಳಿ, ಸಂದೀಪ್ ಕಾಂಟೆ ಉಪಸ್ಥಿತರಿದ್ದರು. ನಾಟಕವನ್ನು ರೂಪಕ ನಾಟಕವನ್ನು ಕೇವಲ 90 ನಿಮಿಷದಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನ ಇವತ್ತು ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡಿ ಸಹಕಾರ ಮಾಡಿ 700 ಪ್ರದರ್ಶನಗಳ ಕಂಡಂತಹ ಎಲ್ಲರ ಅಂಬೇಡ್ಕರ ಸಂಘಂ ಶರಣಂ ಗಚ್ಚಾಮಿ, ಇದು ನಾಟಕದ ಥೀಮಿನ ಮುಖ್ಯ ಹೆಸರು. ಇದು ಏನು ಹೇಳ್ತದೆ ಅಂದರೆ 90 ನಿಮಿಷದಲ್ಲಿ ತಾವೆಲ್ಲರೂ ಅವತ್ತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲ ಪತ್ರಕರ್ತರು ನಿಮ್ಮ ಕುಟುಂಬ ಜೊತೆಯಲ್ಲಿ ಬರಬೇಕು. ನಮ್ಮೊಂದು ವಿಶೇಷ ಆಹ್ವಾನ ಇದೆ. ಬೀದರಿನ ವಿಶೇಷವಾಗಿ ಪ್ರದರ್ಶನ ಏರ್ಪಡಿಸಲಾಗಿದ್ದೇವೆ. ಯಾಕೆಂದರೆ ಅಂಬೇಡ್ಕರ್ ನಮ್ಮ ಶೋಷಿತ ಸಮುದಾಯದವರಿಗೆ ಎಲ್ಲರಿಗೂ ಗೊತ್ತು. ಪ್ರತಿ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರಾಜಮಾನರಾಗಿದ್ದಾರೆ ಬೀದರ್ ಜಿಲ್ಲೆ ಕಲ್ಯಾಣ ಭೂಮಿಯಲ್ಲಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂತಹ ಅನೇಕ ಯೋಜನೆಗಳು ಮರೆಮಾಚಿವೆ. ಬಾಬಾ ಸಾಹೇಬ್ ಅಂದರೆ ಕೇವಲ ಒಂದು ವರ್ಗದ ನಾಯಕರಂತ ಬಿಂಬಿಸ್ತಕ್ಕಂಥ ಕೆಲಸ ಆಗಿದೆ. ಆದರೆ ಎಲ್ಲರ ಅಂಬೇಡ್ಕರ ಈ ಒಂದು ನಾಟಕದ ಮುಖಾಂತರ ಬೀದರ್ ಜಿಲ್ಲೆಯಿಂದ ವಿನೂತನ ಅದು ತೆಲುಗು ಇದ್ದಂತಹ ನಾಟಕವನ್ನು
ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅದಕ್ಕೆ ಡಬ್ಬನ್ನು ಮಾಡಿ ಭಾಷಾಂತರ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳ ಏಪ್ರಿಲ್ ತಿಂಗಳಲ್ಲಿ 4ನೇ ತಾರೀಕು ಶುಕ್ರವಾರ 2025ರಂದು ಸಾಯಂಕಾಲ 5:30 ಗಂಟೆಗೆ ಬೀದರ್ನ ರಂಗಮಂದಿರದಲ್ಲಿ ವಿಶೇಷ ಪ್ರದರ್ಶನ. ಬೀದರ್ನ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಈಗಾಗಲೇ ನಾವು ಜಿಲ್ಲೆಯ ಎಲ್ಲ ಮಠಾಧೀಶರನ್ನು, ವಿವಿಧ ಧಾರ್ಮಿಕ ಮುಖಂಡರುಗಳನ್ನು ಮತ್ತು ಇದಕ್ಕೆಲ್ಲ ಮಿಗಿಲಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆ ಅವರು ಈ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಬೀದರ್ನ ಇನ್ನೊಬ್ಬರು ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ರಹೀಂ ಖಾನ್ ರವರು, ಬೀದರ್ನ ಲೋಕಸಭಾ ಸದಸ್ಯರಾದ ಶ್ರೀ ಸಾಗರ್ ಖಂಡ್ರೆ ಅವರು, ಅಲ್ಲದೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಪಕ್ಷದ, ಅದು MLA ಇರ್ಬೋದು, MLC ಇರ್ಬೋದು, ನಾವು ಯಾಕೆಂದರೆ ನಾಟಕದ ಹೆಸರೇ ಎಲ್ಲರ ಅಂಬೇಡ್ಕರ್. ಹಾಗಾಗಿ ನಾವು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಪಕ್ಷಕ್ಕೆ, ಯಾವುದೇ ಒಂದು ಸಂಘಟನೆಗೆ ಸೀಮಿತವಾಗಿರದೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬರ ಈ ಒಂದು ಜೀವನ ಚರಿತ್ರೆಯನ್ನು, ಈ ಪ್ರಬುದ್ಧ ಭಾರತ ಮತ್ತು ಎಲ್ಲರ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯನ್ನು ಪ್ರತಿಯೊಬ್ಬರಿಗೆ ತಲುಪಿಸ್ಬೇಕಂತ ಹೇಳಿ ಈ ಅಂಬೇಡ್ಕರ್ ಜಯಂತಿ ಪ್ರಯುಕ್ತವಾಗಿ ಒಂದು ವಿನೂತನವಾದಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಸಂವಿಧಾನ ಸಂರಕ್ಷಣಾ ಸಮಿತಿ, ಅದರ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವಿವಿಧ ದಲಿತ ಸಂಘಟನೆ ಮುಖಂಡರುಗಳು, ವಿದ್ಯಾರ್ಥಿ ಮುಖಂಡರುಗಳು ಮತ್ತು ನಮ್ಮ ಜಿಲ್ಲೆಯ ಅರೆ ಸರ್ಕಾರಿ ಮತ್ತು ನಿವೃತ್ತ ನೌಕರರ ಸಂಘ, ಹೀಗೆ ಅನೇಕರು ಇದಕ್ಕೆ ಕೈ ಜೋಡಿಸಿ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಅವರು 4ನೇ ತಾರೀಕಿನಿಂದ ಇಲ್ಲಿ ಬೀದರಿಂದ ಈ ಕಾರ್ಯಕ್ರಮವನ್ನು ನಾವು ವಿಶೇಷ ಪ್ರದರ್ಶನ ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ರಂಗಮಂದಿರ ತಮಗೆಲ್ಲ ಗೊತ್ತಿದೆ. ಆ ರಂಗಮಂದಿರದಲ್ಲಿ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಎಲ್ಲ ಸ್ಪಷ್ಟವಾಗಿ ನಮೂದಿಸಲಿಕ್ಕೆ ತಾವು ತಮ್ಮ ಉಪಜಾತಿಗಳಿಗೆ ಜಾಗೃತಿ ಮಾಡಬೇಕಂತಕ್ಕಂಥ ಮನವಿಯನ್ನು ನಾವು ಆಯಾ ಉಪಜಾತಿ SC/ST ಉಪಜಾತಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಥವಾ ಮಾಡಬೇಕು. ಮತ್ತು ಇದು ಅವರ ಪಾಲು ಅವರಿಗೆ. ಈ ಹೊಸ ಸೆನ್ಸಸ್ ಆದ ನಂತರ ಏನು ನಿಖರವಾದಂಥ ದತ್ತಾಂಶ ಸಿಗುತ್ತೆ, ಆ ದತ್ತಾಂಶದಲ್ಲಿ ಯಾವುದೇ ಸಮುದಾಯದ ಜನಸಂಖ್ಯೆ ಹೆಚ್ಚಿಗಿರಲಿ ಅವ್ರವ್ರ ಪಾಲು ಹೆಚ್ಚು ಪಡ್ಕೊಳ್ಳಿ, ಅದರಲ್ಲಿ ಯಾವುದೇ ಅಭ್ಯಂತರ ಕೂಡ ನಮ್ದು ಯಾರ್ದು ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಆದ ನಂತರನೇ ಈ ರಾಜ್ಯದಲ್ಲಿ ಇರ್ತಕ್ಕಂಥ 36,000 ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಗಬೇಕು. ಮತ್ತಿನ್ನೂ ಮೀಸಲಾತಿ ಅವಕಾಶಗಳು ಏನೇನು ಸಿಗುತ್ತೋ ಅವೆಲ್ಲನೂ ಕೂಡ ಈ ಸಮೀಕ್ಷೆ ಆದ ನಂತರನೇ ಅದನ್ನು ಜಾರಿ ಮಾಡಬೇಕಂತಕ್ಕಂಥ ನಮ್ಮ ಮನವಿನೂ ಕೂಡ ಸರ್ಕಾರ ಪರಿಗಣಿಸಿದೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ, ಬೆಂಗಳೂರಿನ ವಿಕಾಸಸೌಧ ಎದುರುಗಡೆ ಇರತಕ್ಕಂಥ 29 ಗುಂಟೆ ಜಾಗದಲ್ಲಿ ಸೌಧ ಕಟ್ಟಡದ ಎದುರುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ 87 ಕೋಟಿ ರೂಪಾಯಿ ಒಂದು ಅನುಮೋದನೆಯನ್ನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅದು ಅನುಮೋದನೆಗೊಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಂಧ್ರ, ವಿಜಯವಾಡ ಮತ್ತು ಹೈದರಾಬಾದ್ನಲ್ಲಿ ಇರತಕ್ಕಂಥ ಚಂದ್ರಶೇಖರ್ ಅವರು ಕಟ್ಟಿರ್ತಕ್ಕಂಥ ಆ ರೀತಿಯ ಒಂದು ವಿಕಾಸಸೌಧದ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವ್ಯ ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಅದಕ್ಕೆ ಒಂದು ಕಟ್ಟಡವನ್ನು ಅದರಲ್ಲಿ ಅವ್ರ ಇಡೀ ಜೀವನದ ಪರ್ಯಂತದ ಒಂದು ಮ್ಯೂಸಿಯಂ ಥರ ಕೆಳಗಡೆ ಮಾಡಿ ಮೇಲೆ ಅದನ್ನು ಬಾಬಾ ಸಾಹೇಬ್ ಮೂರ್ತಿ ಕಟ್ಟಲಿಕ್ಕೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಸ್ವಾಗತವನ್ನು ಮಾಡಿ ಸರ್ಕಾರ ಆದಷ್ಟು ಶೀಘ್ರ ಇದನ್ನು ಮಾಡಿದೆ. ಈ ದಲಿತ ಸಮುದಾಯಗಳಿಗೆ, ಈ ದಲಿತ ಸಮುದಾಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಅದರೊಳಗಾಗಿ ಒಂದು ಹೇಳಿ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಬೌದ್ಧರ ಆಸ್ತಿ ಬೌದ್ಧರಿಗೆ ಕೊಟ್ಟರ ಅದು ಹೋರಾಟ ನಿಲ್ತದೆ, ಇಲ್ಲಾಂದ್ರೆ ಈ ಹೋರಾಟ ನಿರಂತರ ನಡೀತದೆ. ಆ ಹೋರಾಟಕ್ಕೆ ಭಿಕ್ಕು ಸಂಘ ನೇತೃತ್ವ ವಹಿಸ್ಕೊಂಡೆ. ಅದಕ್ಕೆ ನಾವೆಲ್ಲರೂ ಬೀದರ್ ಜಿಲ್ಲೆಯಿಂದ ಎಲ್ಲ ದಲಿತ ಸಂಘಟನೆ ಆಗಿರ್ಬೋದು ಅಥವಾ ಸಂವಿಧಾನ ಸಂರಕ್ಷಣಾ ಸಮಿತಿ ಆಗಿರ್ಬೋದು, ಕನ್ನಡಪರ ಸಂಘಟನೆ ಆಗಿರ್ಬೋದು, ಬೀದರ್ ಜಿಲ್ಲೆ ಎಲ್ಲ ಧಾರ್ಮಿಕ ವಿಚಾರವಾದ ಇರ್ತಕ್ಕಂಥ ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲಿಸಿ ದಿನಾಂಕ 5ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಾಗ ತಾವೆಲ್ಲರೂ ಭಾಗಿಯಾಗ್ತೀರಿ. ಅದೇ ರೀತಿ ವಿಶೇಷ ಪತ್ರಿಕಾ, ಯಾಕೆ ನಮಗಿರ್ತಕ್ಕಂಥ ನಂಬಿಕೆ ಎಲ್ಲಕ್ಕಿಂತ ದೊಡ್ಡದು ಈ ದೇಶದಾಗ ಪತ್ರಿಕೆ. ಆ ಪತ್ರಿಕೆ ನೀವು ಪ್ರಸಾರ ಮತ್ತು ಪ್ರಚಾರ ಕೊಟ್ಟಾಗ ಮಾತ್ರ ವಿಷಯ ಮುಟ್ಟಿಸ್ಲಿಕ್ಕಾಗ್ತದೆ. ಯಾಕಂದ್ರೆ ಯಾರು ಬಾಯಿಂದ ಬಾಯಿ ಜನರಿಗೆ ಮುಟ್ಟಿಸ್ಲಿಕ್ಕಾಗಲ್ಲ. ಪತ್ರಿಕೆನೇ ನಮ್ಗೆ ಎಲ್ಲಕ್ಕಿಂತ ದೊಡ್ಡ ಕಣ್ಣು. ಈ ಪತ್ರಿಕೆ ತಾವು ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಈ ವಿಷಯ ಮುಟ್ಟಿಸ್ತೀರಿ ಅಂತ ಹೇಳಿ. ಯಾಕಂದ್ರೆ ಎಲ್ಲರ ಒಂದು ಹೇಮಮಾಲಿನಿ ಎಲ್ಲರ ಒಂದು ಕಾಲು ಜಾರಿ ಬಿದ್ದ ಆಗ್ಯದ ಅಂತಂದರೆ ಮೀಡಿಯಾ ಒಂದು 8 ದಿನ ನಡೆಸ್ತದ. ಇವತ್ತು ದರ್ಶನದ ಒಂದು 3 ತಿಂಗಳು ನಡೆಸ್ತು. ಆದರೆ ಇವತ್ತು ರಾಷ್ಟ್ರ ಮಟ್ಟದಾಗ ಇಡೀ ವಿಶ್ವಕ್ಕೆ ಶಾಂತಿ ಕೊಟ್ಟಿರ್ತಕ್ಕಂಥ, ಇಡೀ ಪ್ರಪಂಚ ಜನರ ಆಸ್ತಾ ಇರ್ತಕ್ಕಂಥ ಬುದ್ಧಗಯದ ನ್ಯೂಸು ಇವತ್ತು ಯಾವ ಮೀಡಿಯಾ ಮೇನ್ ಸ್ಟ್ರೀಮಿಗೆ ತರ್ತಾ ಇಲ್ಲ, ಅಲ್ಪ ಸ್ವಲ್ಪ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಸಣ್ಣ ಚಾನೆಲ್ಗಳು ಇವತ್ತು ನೀವು
ನೀವು ಹೆಚ್ಚಿಗೆ ಪ್ರಚಾರ ಕೊಡ್ತೀರಿ ಅಂತ ನಿಮ್ಗೆ ಮಾತ್ರ. ಯಾಕಂದ್ರೆ ಎಲ್ಲರ ಕೈದಾಗ ಟಿ ವಿಗಳವ, ಟಿ ವಿ ಯಾರು ಕೂತು ನೋಡ್ತಾ ಇಲ್ಲ, ನಮ್ಮ ಕೈದಾಗೆಲ್ಲ ಮೊಬೈಲ್ಗಳವ, ಯಾವಾಗ ಬೇಕಾದ್ರೆ ನೋಡ್ಬೋದು. ಇದೇ ಎಲ್ಲಕ್ಕಿಂತ ದೊಡ್ಡ ಅಸ್ತ್ರ ಬಳಸ್ಕೊಂಡು ಇವತ್ತು ನಾವು ಈ ಒಂದು ಬುದ್ಧ ಆಂದೋಲನ ಜೀವಂತ ಆಗಿದೆ. ಯಾಕಂದ್ರೆ ರಾಷ್ಟ್ರ ಮಟ್ಟದಾಗಿರ್ತಕ್ಕಂಥ ಯಾವುದೇ ಚಾನಲು ಇದಕ್ಕೆ ಪ್ರಚಾರ ಕೊಡ್ತಾ ಇಲ್ಲ. ಅದ್ರ ತಮ್ಮ ಇರ್ತಕ್ಕಂಥ ಸಣ್ಣ ಮೀಡಿಯಾಗಳು ಇವತ್ತು ಭಾಳ ದೊಡ್ಡ ಮಟ್ಟದಾಗ ಈ ಪ್ರಚಾರ ಸಿಕ್ಕಿದೆ. ಆ ಪ್ರಚಾರದಿಂದ ಬೀದರ್ವರೆಗೆ ಬಂದಿದೆ. ಅದಕ್ಕೆ ದಯಮಾಡಿ ತಾವುಗಳು ಹೆಚ್ಚಿನ ಪ್ರಚಾರ ಕೊಟ್ಟು ಅದೇ ರೀತಿ ನಾಟಕ ಕೂಡ ಮತ್ತು ಈ ನಡೀತಕ್ಕಂಥ ನಮ್ಮ ಹೋರಾಟಕ್ಕೆ ತಾವು ಬೆಂಬಲ ನೀಡ್ತೀರಿ ಅಂತ ಹೇಳಿ ಬೆಳಗ್ಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದ ಸಲ್ಲಿಸ್ತಾ, ಇವಾಗ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜೊತೆಗೆ ಬಿಸಿ ಊಟ ತಯಾರಕರ ವೇತನವನ್ನು ಹೆಚ್ಚಳ ಮಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನಾ ಸಮಾರಂಭವೂ ಕೂಡ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಫೆಡರೇಷನ್ ಅಧ್ಯಕ್ಷರಾದ ಶಾಂತಕುಮಾರ್ ಶೇರಿಕರ್ ಅವರು ಮಾತನಾಡಿ, ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದ್ದಾಳೆ, ಹೀಗಾಗಿ ಅವಳಿಗೆ ಒಂದು ಪ್ರೋತ್ಸಾಹ ಅಗತ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮದಲ್ಲಿ ಒಂದು ಕಾರ್ಯದರ್ಶಿಗಳಾಗಿರತಕ್ಕಂಥ ಉಮೇಶ್ ಮುಗ್ನೋರೆ, ಮಂಗಲಾ ಭಾಗವತ್, ಜಗದೇವಿ ಚೌಂಡೆ, ಚಂದ್ರಶೇಖರ್ ಪಾಟೀಲ್, ಗೌತಮ್ ಬಗ್ದಲ್ಕರ್, ಪರಮೇಶ್ವರಿ ಫುಲೇಕರ್, ಮಂಗಲಾ ಮರ್ಕಲೆ ಸೇರಿದಂತೆ ಇನ್ನು ಅನೇಕ ಜನ ಮಹಿಳೆಯರು, ಸಾವಿರಾರು ಜನ ಮಹಿಳೆಯರು ಈ ಒಂದು ರಂಗಮಂದಿರದಲ್ಲಿ ಪಾಲ್ಗೊಂಡು ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಸಂಭ್ರಮ ಪಟ್ಟರು. ನಾವು ಕೊನೆ ಘಟ್ಟಕ್ಕೆ ಬರಬೇಕಲ್ಲ, ಎಲ್ಲ ಆಗಿ ನಮ್ಮ ಉದ್ದೇಶ ಏನು, ನಮ್ಮ ಅಂತಿಮ ಗುರಿ ಏನು, ಯಾತಕ್ಕಾಗಿ ನಾವು ಇವತ್ತು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ಬಿಸಿ ಊಟ ತಯಾರಕರು ಈ ಯೋಜನೆ 23 ವರ್ಷ ನಾವು ಮುಗಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಇದೆಲ್ಲ 300, 400, 450, 650ರಿಂದ ಆರಂಭ ಆದಂಥ ನಮ್ಮ ದೀರ್ಘ ಹೋರಾಟದ AITUC ಸಂಘಟನೆ ಹೋರಾಟ ಮತ್ತು ಹಲವಾರು ಮಿತ್ರ ಸಂಘಟನೆಗಳ ಹೋರಾಟದ ಫಲವಾಗಿ ನಾವು ಇವತ್ತು ನೆಕ್ಸ್ಟ್ ಜೂನ್ ಬಂದರೆ ನಿಮಗೆ ಗೌರವ ಸಂಭಾವನೆ ಎಷ್ಟು ಬರ್ತದೆ, ಪೇಮೆಂಟ್ ಅಲ್ಲ, 3600, 700 ಇದೆ, ಅದಕ್ಕೊಂದು 1000 ಸೇರಿಸಿದ್ರೆ 4600, 4700 ಬರುತ್ತೆ. ಇದು ಪೇಮೆಂಟ್ ಅಲ್ಲ, ಗೌರವ ಸಂಭಾವನೆ. ನಿಮ್ಮನ್ನ ಕಾರ್ಮಿಕರು ಅಂತ ಕರೆದಿಲ್ಲ, ಸ್ಕೀಮ್ ವರ್ಕರ್ಸ್. ಸರ್ಕಾರ ಹೇಗೆ ಶೋಷಣೆ ಮಾಡ್ತವೆ ಅನ್ನೋದನ್ನ ಅಂತಿಮವಾಗಿ ನಾವು ಇದನ್ನ ಅರಿಯಬೇಕಾಗಿದೆ. ನೀವು ಕಾರ್ಮಿಕರಲ್ಲ, ನೀವು ಕಾರ್ಮಿಕರಾಗಿದ್ರೆ ಇಷ್ಟೊತ್ತಿಗೆ ನಿಮಗೆ ಸಂಬಳ, ವೇತನ ಅಂತೇಳಿ ಈಗ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವೇತನ, ಕನಿಷ್ಠ ವೇತನ ನಮಗೆ ಒಂದು ತಿಂಗಳಿಗೆ 15,000 ರೂಪಾಯಿ ಬರಬೇಕಾಗಿತ್ತು. ಬಿಸಿ ಊಟ ತಯಾರಕರಿಗೆ 15,000 ರೂಪಾಯಿ ಬರ್ತಾ ಇಲ್ಲ. ನೀವು ಕಾರ್ಮಿಕರಲ್ಲ, ಸ್ಕೀಮ್ ವರ್ಕರ್. ದಿವಸ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ AITUC ಸಂಯೋಜಿತದ. ಹಂಗಾಗಿ ಇವತ್ತಿನ ದಿವಸ ನಾವು ಜಿಲ್ಲಾ ಮಟ್ಟದಾಗಿರೋದ ಇದು ಒಂದು ಕಾರ್ಯಕ್ರಮದ 2ನೇ ಅವಧಿ 2018ರಲ್ಲಿ ಕೂಡ ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂತಹ ಶಾಂತಕುಮಾರ್ ಶೇರಿಕಾರ್ ಅವರ ನೇತೃತ್ವದಲ್ಲಿ ನಾವು ಅವತ್ತ ಸುಮಾರು 5,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿಗೆ ಸೇರಿಸಿ ಇದೇ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ನೇಮಕದಲ್ಲಿ ವ್ಯಾಪಕ ಒಂದು ಭ್ರಷ್ಟಾಚಾರ ಜರುಗಿದ್ದು
ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ಆಗ್ರಹ ಮಾಡ್ತಾರೆ. ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಭೂರೆ ಅವರು ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು. ಕಮಲನಗರ ತಾಲೂಕಿನ ಅಂಗನವಾಡಿಯ ಕಾರ್ಯಕರ್ತೆಯ ನೇಮಕಾತಿಯಲ್ಲಿ ಸಂಪೂರ್ಣವಾಗಿ ಅವ್ಯವಹಾರ ನಡೆದಿದೆ. ಕಡಿಮೆ ಅಂಕಗಳ ಪಡೆದವರನ್ನು ಸಹ ಹಣ ಪಡ್ಕೊಂಡು ಮರು ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇಂಥ ಹಲವು ಉದಾಹರಣೆಗಳು ನಮ್ಮಲ್ಲಿವೆ. ಇದು ಬಹಳಷ್ಟು ಗೊಂದಲಗಳಿಂದ ಕೂಡಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಅರ್ಹರಿಗೆ ಕೆಲಸ ಸಿಗದೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸ ಸಿಗ್ತಾ ಇದೆ, ನೇಮಕಾತಿ ಸಿಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಅವರು ಮಾಡ್ತಾರೆ. ಹೀಗಾಗಿ ಅರ್ಹರಿಗೆ ಒಂದು ಕೆಲಸ ಸಿಗಬೇಕು, ಅವರ ಕೈಗೆ ಕೆಲಸ ಸಿಗಬೇಕು, ಅವರು ಬದುಕಬೇಕು. ಅನರ್ಹರು ಕೂಡ ಈ ಒಂದು ಕೆಲಸ ಗಿಟ್ಟಿಸಿಕೊಂಡು ಅರ್ಹರಿಗೆ ಮೋಸ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಜಿಲ್ಲೆಯ ಸೋನಾಳವಾಡಿ ಗ್ರಾಮದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹುದ್ದೆಗೆ ಕಡಿಮೆ ಅಂಕ ಪಡೆದವರನ್ನು ಹಣ ಪಡೆದು ಆಯ್ಕೆ ಮಾಡಿದ್ದಾರೆ. ಅವರ ಇಬ್ಬರು ದಾಖಲೆಗಳನ್ನು ಈ ಪತ್ರಕ್ಕೆ ಲಗತ್ತಿಸಲಾಗಿದೆ. ಇದೇ ರೀತಿ ಹಲವಾರು ವಾಸಸ್ಥಳ ಪ್ರಮಾಣ ಪತ್ರ ಅವಧಿ ಮುಗಿದರೂ ಕೂಡ ಹಾಗೆ 1-2 ವರ್ಷದ ವಾಸಸ್ಥಳ ಪ್ರಮಾಣ ಪತ್ರ ಇದ್ದರೂ ಸಹ ಆಯ್ಕೆ ಮಾಡಿದ್ದಾರೆ. ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತನ್ನ ಮನಸ್ಸಿಗೆ ಬಂದಂತೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಅಕ್ರಮವಾಗಿದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಕೂಡಲೇ ತನಿಖೆಯನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪು ಮಾಡಿದ ಎಲ್ಲ ಅಧಿಕಾರಿಗಳ ಮೇಲೆ 1-2 ದಿನದಲ್ಲಿ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಜರುಗಿಸಬೇಕು, ಕೂಡಲೇ ಅಮಾನತು ಮಾಡಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯ ಉಪಾಧ್ಯಕ್ಷ ಮಲ್ಲಿಕನಾಥ್ ಮಡ್ಗೆ, ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ರಾಜ್ಕುಮಾರ್ ಹಳಿಕೆಡೆ, ಶರಣು ರಾಗ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇಲ್ಲ ಸರ್ ಡೂಪ್ಲಿಕೇಟ್ ಮಾಡಿ ಹಚ್ಚಾರ ಅನ್ನೋದು ಕ್ರಿಮಿನಲ್ ಕೇಸ್ ಹಾಕ್ತೀನಿ ನಾನು ಎಲೆಕ್ಷನ್ ತೊಗೋತೀನಿ ಅಂದರು. ಆಯ್ತಪ್ಪ ಅಂತ ಡಿ ಡಿ ಆಫೀಸ್ಗೆ ಬಂದೆವು. ಡಿ ಡಿ ಆಫೀಸ್ ಬಂದ ತಕ್ಷಣ ಅಲ್ಲಿ ಎಲ್ಲ ತೆಗೆದು ನೋಡಿದೆವು. ನೋಡಿನ ಆನ್ಲೈನ್ದಾಗ ತೆಗೆದು ನೋಡಿನ 404 ಮಾರ್ಕ್ಸೇ ಇದೆ. ಸಿ ಡಿ ಪಿ ಅವ್ರಿಗೆ ಮತ್ತು ಡಿ ಡಿ ಅವ್ರು ಇದ್ದಿಲ್ಲ. ಪಿ ಅವ್ರ ಹತ್ರ ಹೋದೆ, ಇಲ್ಲ ಸರ್ ನಮ್ಮ ಕಣ್ ತಪ್ಪಾಗಿದೆ. ಕಣ್ ತಪ್ಪು ಹೆಂಗಾಯ್ತದಪ್ಪ? ಇವತ್ತ ಎಲ್ಲ ತಾಲೂಕು ಅಧಿಕಾರಿಗಳು ಕುಂತು ನೀವು ಪ್ರಸ್ತಾವನೆ ಹಗಲು ರಾತ್ರಿ ಮಾಡಿ ಪ್ರಸ್ತಾವನೆ ಕಳಿಸಿರಿ. ನಿಮ್ಮ ಕಣ್ ತಪ್ಪಾಯ್ತು. ಡಿಸ್ಟಿಕ್ದವ್ರದ್ದು ಕಣ್ ತಪ್ಪಾಯ್ತಾ? ಅಲ್ಲೂ ಸಹ ಹೀಗೆ ಮಾಡಿ ಏನೋ ನಮಗೊಂದು ಸಂಶಯ ಹೊಂಟೋದ್ಕಿಲ್ ಹಣದ ಅವ್ಯವಹಾರ ನಡೆದದ, ಅಲ್ಲಿ ಗೊಂದಲ ಅದ. ಇದ್ರೊಳಗೆ ಎಲ್ಲ ಡಿ ಡಿ ಅವ್ರು ಹಿಡ್ಕೊಂಡು ತಾಲೂಕು ಅಧಿಕಾರಿಗಳು ಎಲ್ಲರೂ ಶಾಮೀಲರ. ಅದೇ ರೀತಿ ನಾನು ಹೆಚ್ಚು ಅವರು ಪಟ್ಟಿ ಕೊಡೋದು ಕೇಳಿದೆವು ಡಿ ಡಿ ಅವರಿಗೆ. ಡಿ ಡಿ ಅವ್ರು ಫೋನ್ ರಿಸೀವ್ ಮಾಡಿಲ್ಲ. ಅಲ್ಲೂ ಆಫೀಸ್ನಲ್ಲಿ ಕೇಳಿದಾಗ ಅವರು ಇಲ್ಲರಿ ಪಟ್ಟಿ ಕೊಡಂಗೆ ಬರಂಗಿಲ್ಲ, ಡಿ ಡಿ ಅವ್ರು ಹೇಳೋರು ಕೊಡ್ತೀವಿ ಅಂತಂದರು. ಡಿ ಡಿ ಅವ್ರು ಕೊಡ್ತೀವಿ ಅಂತಂದಾಗ ಮತ್ತು ಪಿ ಅವ್ರಿಗೆ ಕೇಳಿದೆವು. ಅವ್ರನ್ನೂ ಇಲ್ಲರಿ ಡಿ ಡಿ ಸರ್ ಹೇಳೋರು ಕೊಡ್ತೀವಿ ಅಂದ್ರೆ ಮತ್ತು ನಾವು ಏನೋ ಮಾಡಿ ಸ್ವಲ್ಪ ಪಟ್ಟಿ ಕೊಡೋದ್ರು ತಾತ್ಕಾಲಿಕ ಫಸ್ಟ್ ಅಷ್ಟೇ ಕೊಟ್ಟರೆ ನಾವು ಫೈನಲ್ ಪಟ್ಟಿ ಕೊಟ್ಟಿಲ್ಲ. ಆ ತಾತ್ಕಾಲಿಕ ಪಟ್ಟಿಲಿ ನಾವು ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದ ಒಂದು ನನಗೆ ಪ್ರೂಫ್ ಸಿಕ್ಕಿದ್ದು 4-5. ಅವ್ರದ್ದು ನಿಯಮ ಇದೆ, ಅಂಗನವಾಡಿದು ಡಿ ಡಿ ರಿಪರೇಷನ್ ನಿಯಮ ಇದೆ. 3 ವರ್ಷ ಮೇಲ್ಪಟ್ಟು ಯಾರು ರೆಸಿಡೆಂಟಲ್ ನಿವಾಸಿ ಅವ್ರಿಗೆ ನೌಕರಿ ತೊಗೋಬೇಕಂತ ಒಂದು ರೂಲ್ಸ್ ಅದ. ಇಲ್ಲಿ ಮಾರ್ಕ್ಸ್ ಹೆಚ್ಚಿಗವ ಎಲ್ಲವ. ಆದ್ರೂ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದು ರಾಕುಳಿಗೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.